ನಮ್ಮ ದೇವಸ್ಥಾನ ಕಡೆಯಿಂದ ಮತ್ತೆ ಹಾಗೆ ನಮ್ಮ ಹಿತೈಷಿಗಳು ಮತ್ತೆ ನಮ್ಮ ಬಂಧುಗಳು ಎಲ್ಲ ಸೇರಿ ನನಗೆ ಚಿತ್ರಹಿಂಸೆ ಸರ್. ಎಲ್ಲಿ ಹೋದ್ರು ನನ್ನ ಮಾನ ಮರ್ಯಾದೆಗೆ ಧಕ್ಕೆ ಬರ್ತಾ ಇದೆ ಸರ್. ತುಂಬಾ ವೃತ್ತಿ ಜೀವನಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ನನಗೆ ಬದಲಾವಣೆ ಮುಖ್ಯ. ಮಾತು ಆಡೋದಕ್ಕಿಂತ ಮುಂಚೆ ನಾಲಿಗೆಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋತೀವಿ. ನಾಲಿಗೆಯಿಂದ ಹೊರ ಬಂದ ಮೇಲೆ ನಾಲಿಗೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಾನಿವತ್ತು ಹುಲಿಕಲ್ ನಟರಾಜ್ ಯೂಟ್ಯೂಬ್ ಚಾನಲಲ್ಲಿ ಇರುವ 2 ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಒಬ್ಬ ವ್ಯಕ್ತಿ ಅರಿದಲು ಮಾತನಾಡಿದ್ದಾರೆ. ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದಲ್ಲೇ ಭಾಳಷ್ಟು ನೋವು ತಿಂದಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಈ 2 ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸರ್ ಎಲ್ಲಿದ್ದೀರಪ್ಪ? ನಾನು ಡಿಲೀಟ್ ಮಾಡಿದ ತಕ್ಷಣ ಸಾವಿರಾರು ಕಾಮೆಂಟ್ಗಳು ಸರಮಲೆಯಾಗಿ ಬರ್ತಾ ಹೋಗ್ತವೆ. ಇದಕ್ಕೆ ಎಷ್ಟು ತೆಗೆದುಕೊಂಡಿದ್ದಾರೆ, ಎಷ್ಟು ಪೀಕಿದ್ದಾರೆ, ಹಾಗಾದರೆ ಎದುರ್ಕೊಂಡ್ಬಿಟ್ರ, ಹಾಗಾದರೆ ಹಿಂದೆ ಸರಿದ್ರ ಹುಲಿಕಲ್, ಹಾಗಾದರೆ ಯಾವ ರೀತಿ ಶಾಮೀಲಾಗಿದ್ದಾರೆ, ಇದರ ಹಿಂದಿನ ಓಪನ್ ಸೀಕ್ರೆಟ್ ಏನು ಅಂತಕ್ಕಂಥ ಅನೇಕ ಕಾಮೆಂಟ್ಗಳು ನಮ್ಮ ಮುಂದೆ ಸರಿದ್ದಾರೆ. ನನಗಿಲ್ಲಿ ಕಾಮೆಂಟ್ಗೆ ಬೆಲೆ ಕೊಡೋದಕ್ಕಿಂತ ಒಂದಿಷ್ಟು ಪಶ್ಚಾತ್ತಾಪ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಬೆಲೆ ಕೊಡಬೇಕಾಗುತ್ತೆ. ಪಶ್ಚಾತ್ತಾಪಕ್ಕೆ ಕ್ಷಮೆ ಇದ್ದೇ ಇರಬೇಕು. ಈ ಜಗತ್ತಲ್ಲಿ ತಪ್ಪು ಮಾಡದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಲ್ಲ. ಆದರೆ ಬದಲಾವಣೆ ಆಗೋದಿದೆಯಲ್ಲ, ಪರಿವರ್ತನೆ ಆಗೋದಿದೆಯಲ್ಲ, ಅದು ಮಹಾ ಎತ್ತರಕ್ಕೆ ಎತ್ತ ಹೋಗುತ್ತೆ. ಇಲ್ಲಿ ಡಿಲೀಟ್ ಮಾಡಿದ ಉದ್ದೇಶ, ವ್ಯಕ್ತಿ ಆವೇಶದಲ್ಲಿ ಮಾತನಾಡಿದರು, ಆಮೇಲೆ ಅದರ ಪಶ್ಚಾತ್ತಾಪ ಅವರಿಗೆ ಅರಿವಾಯಿತು. ನೀವು ನೋಡಿದ್ದೀರಿ, ನಮ್ಮ ಸಂವಿಧಾನದಲ್ಲಿ ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟುಕೊಂಡ್ರೆ ಕ್ಷಮೆ ಇದೆ. ಅನೇಕ ಜನ ಶಿಕ್ಷೆಗೆ ಒಳಗಾದಂಥವರು ಅವರ ಜೀವನದಲ್ಲಿ ಪರಿವರ್ತನೆ ಆದಂಥನ್ನು ಕಂಡು ನಮ್ಮ ಸಂವಿಧಾನದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇದೆಯಲ್ವಾ. ಹೇಗೋ ಆವೇಶದಲ್ಲಿ ಮಾತನಾಡಿದ ಒಂದು ಕ್ಷಣಕ್ಕೆ ಜೀವನ ಪೂರ್ತಿ ಅವ್ರ ನೋವು ತಿನ್ನಬೇಕಾ? ಬೇಡ. ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಬೇರೇನೂ ಇಲ್ಲ ಅಂತಕ್ಕಂಥದ್ದು ಕಂಡು ನಾನು ಈ 2 ವಿಡಿಯೋಗಳನ್ನು ಡಿಲೀಟ್ ಮಾಡಿದೆ. ಆ ಕುಟುಂಬಕ್ಕೆ ತಮ್ಮ ಬಂಧು ಬಳಗದವರಿಂದ, ಸ್ನೇಹಿತರಿಂದ ಆದಂಥ ಆಘಾತ ಮತ್ತು ನಿಂದನೆಗಳಿಂದ ಅವರು ಬದಲಾವಣೆ ಆಗಿದ್ದಾರೆ, ಪರಿವರ್ತನೆಯ ದಾರಿ ಕಡೆ ಹೋಗಿದ್ದಾರೆ, ತನ್ನ ವೃತ್ತಿಯ ಕಡೆ, ಆಧ್ಯಾತ್ಮಿಕದ ಕಡೆ ಮನಸ್ಸು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈ 2 ವಿಡಿಯೋವನ್ನು ನಾನು ತೆಗಿತಾ ಇದ್ದೀನಿ. ಸರ್ ನಮಸ್ತೆ. ಸರ್ ಏನು ಇಲ್ಲ, ನಮ್ಮ ದೇವಸ್ಥಾನ ಕಡೆಯಿಂದ ಮತ್ತೆ ಹಾಗೆ ನಮ್ಮ ಹಿತೈಷಿಗಳು ಮತ್ತೆ ನಮ್ಮ ಬಂಧುಗಳು ಎಲ್ಲ ಸೇರಿ ನನಗೆ ಚಿತ್ರಹಿಂಸೆ ಸರ್. ಎಲ್ಲಿ ಹೋದ್ರು ನನ್ನ ಮಾನ ಮರ್ಯಾದೆಗೆ ಧಕ್ಕೆ ಬರ್ತಾ ಇದೆ ಸರ್. ತುಂಬಾ ದಯವಿಟ್ಟು ನನ್ನ ವಿಡಿಯೋನ ಡಿಲೀಟ್ ಮಾಡಿ ಸರ್. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಜನಗಳು ನೋಡೋ ತರ ಭಾವನೆನೇ ಬೇರೆ ಆಗ್ಬಿಟ್ಟಿದೆ ಸರ್ ನನ್ನ ಮೇಲೆ. ನನ್ನ ವೃತ್ತಿ ಜೀವನಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ನನ್ನ ವಿಡಿಯೋನ ಡಿಲೀಟ್ ಮಾಡಿ ಸರ್ ದಯವಿಟ್ಟು. ನೀವು ಪರಿವರ್ತನೆ ಆಗಿದ್ದೀರಿ ಅಂದರೆ ಖಂಡಿತ ಡಿಲೀಟ್ ಮಾಡ್ತೀನಿ. ಆ ವಿಡಿಯೋ ಇಟ್ಕೊಂಡು ನಾನೇನೂ ಮಾಡಬೇಕಾಗಿಲ್ಲ, ನಾನೇನೂ ಸಾಧನೆ ಮಾಡಬೇಕಾಗಿಲ್ಲ. ಖಂಡಿತ ಬದಲಾವಣೆ ಆಗಿದ್ದೀರಾ? ಹೌದು ಸರ್, ಖಂಡಿತವಾಗ್ಲೂ ನಾನು ಬದಲಾವಣೆ ಆಗಿದ್ದೀನಿ. ಯಾಕೆಂದ್ರೆ ನನ್ನ ಮಾತಲ್ಲೇ ಪರಿವರ್ತನೆ ನಿಮ್ಗೆ ಕಾಣಿಸುತ್ತೆ. ಓಕೆ. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಹುಲಿಕಲ್ ನಟರಾಜ್ ಎಷ್ಟು ಶಾಮೀಲಾಗ್ಬಿಟ್ಟಿದಾರೋ, ಏನು ಶಾಮೀಲಾಗಿದ್ದಾರೋ ಅಂತ ಸಾಕಷ್ಟು ಕಾಮೆಂಟ್ಗಳಾಗ್ತಾರೆ. ಅದೇನಾರು ನೇರವಾಗಿದ್ದರೆ ನೀವು ನನ್ನ ಹತ್ರ ಈ ಜನಗಳ ಮುಂದೆ ಮಾತಾಡ್ಬೋದು. ನೇರವಾಗಿ, ನೇರ ಸರ್, ನನ್ನಿಂದ ಖಂಡಿತವಾಗ್ಲೂ ನೀವು ಯಾವುದೇ ರೀತಿಯಾದಂತಹ ಏನು ಜನಗಳು ಮಾತಾಡ್ಕೊಳ್ತಾರೆ ಆ ರೀತಿಯಾಗಿ ನೀವು ಇಲ್ಲ ಸರ್. ಯಾಕೆಂದ್ರೆ ನಾನು ನಿಮ್ಮ ಹತ್ರ ಬಂದು ಮಾತಾಡಿದಾಗ ನೀವೇನು ಅಂತ ನನಗೆ ಗೊತ್ತಾಗಿರುವಂತದ್ದು. ಸರಿ. ಯಾಕೆಂದ್ರೆ ಜನಗಳ ಬಾಯಿಗೆ ನಾನು ಇವಾಗ ಆಹಾರ ಆಗ್ತಾ ಇದ್ದೀನಿ, ಆ ತರ ಜನಗಳು ನಿಮ್ಮನ್ನು ಆಹಾರ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಹೌದು ಹೌದು. ಹಾಗಾಗಿ ನೀವು ಖಂಡಿತವಾಗ್ಲೂ ನೀವು ನನ್ನಿಂದ ಯಾವುದೇ ರೀತಿಯಾದಂತಹ ಮಗದೊಂದು ಯಾಕೆಂದ್ರೆ ಮಾತಾಡ್ತಾರೆ ಜನ, ಇವ್ರು ಎಷ್ಟು ದುಡ್ಡಿಸ್ಕೊಂಡು ಇದ್ ಮಾಡಿದಾರೋ ಅದ್ ಮಾಡಿದಾರೋ ಅಂತ. ಆದ್ರೆ ಖಂಡಿತವಾಗ್ಲೂ ನೀವು ನನ್ನ ಹತ್ರ ಯಾವುದೇ ರೀತಿಯಾದಂತಹ ನಯ ಪೈಸೆ ಇಸ್ಕೊಂಡಿಲ್ಲ ಸರ್. ಬಿಡಿ, ಅದು ನಮಗೆ ನಿಮಗೆ ಗೊತ್ತಿದೆ.
ಆದರೆ ಪರಿವರ್ತನೆ ಆಗಿದ್ದೀರಿ. ಖಂಡಿತ ಈ ಕ್ಷಣದಲ್ಲಿ ಅವೆರಡು ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ, ಅವೆರಡು ವಿಡಿಯೋನ ಡಿಲೀಟ್ ಮಾಡುತ್ತೀನಿ. ಖಂಡಿತ ನೀವು ನಿಮ್ಮ ಕುಟುಂಬ ಈ ಸಮಾಜದೊಂದಿಗೆ ಜೀವನ ರೂಪಿಸ್ಕೊಳ್ಳಿ. ನಿಮ್ಮ ಧರ್ಮ ಏನಿದೆ, ನಿಮ್ಮ ವೃತ್ತಿ ಏನಿದೆ ಅದನ್ನು ನಿಜವಾಗಿ ಮುಂದುವರಿಸ್ಕೊಂಡು ಹೋಗಿ. ಆದರೆ ವಾಮಾಚಾರ ಮಾಟ ಮಂತ್ರದ ಕಡೆ ಜನರನ್ನು ಸೆಳಿಬೇಡಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ. ನಮಸ್ಕಾರ. ಆ ವ್ಯಕ್ತಿ ಮತ್ತು ಕುಟುಂಬ ಭಾಳಷ್ಟು ಬದಲಾಗಿದ್ದಾರೆ. ಇದರಿಂದ ನನಗೆ ಖುಷಿಯಾಗಿದೆ. ನನಗೆ ಬದಲಾವಣೆ ಮುಖ್ಯ, ಪರಿವರ್ತನೆ ಮುಖ್ಯ. ಆ ಕಾರಣಕ್ಕೋಸ್ಕರ ಈ ಎರಡೂ ವಿಡಿಯೋಗಳಿಂದ ನನಗೇನು ಆಗಬೇಕಾಗಿಲ್ಲ. ಇಲ್ಲಿ ಆಗಬೇಕಾಗಿದ್ದು ಪರಿವರ್ತನೆ. ಯಾವ ವ್ಯಕ್ತಿಗೂ ಕೂಡ ಧಕ್ಕೆ ಬರೆಸಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಮನುಷ್ಯರ ಮನಸ್ಸು ಮತ್ತು ದೇಹಕ್ಕೆ ತೊಂದರೆ ಆಗುವಂತಹ ಯಾವುದೇ ಹೇಳಿಕೆಗಳಾಗಿರಲಿ ಅಥವಾ ಯಾವುದೇ ವಾಮಾಚಾರ ಮಾಟ ಮಂತ್ರ ವಶೀಕರಣಗಳಾಗಿರಲಿ, ಅವೇನಾರು ಬಂದರೆ ಅವ್ರ ಬಗ್ಗೆ ಮಾತಾಡಿದರೆ ನಾನಂತೂ ಸೆಡೆದು ಬೀಳ್ತೇನೆ. ಇಂಥ ವಾಮಾಚಾರ ಮಾಟ ಮಂತ್ರ ವಶೀಕರಣ ಕಡೆ ಗಮನ ಕೊಡಬೇಡಿ. ದುಡ್ಡು ಹಾಳು ಮಾಡ್ಕೋಬೇಡಿ, ಅದ್ರ ಜೊತೆಗೆ ಮನಸ್ಸನ್ನು ಕೂಡ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನಸ್ಸು ನಿಮ್ಮ ಕೈಲಿರಲಿ. ನಮಸ್ಕಾರ. ಮೂಢನಂಬಿಕೆ ಬೇರೆ, ನಂಬಿಕೆ ಬೇರೆ. ನಂಬಿಕೆ ಅಂದರೆ ಪೂಜೆ ಪುನಸ್ಕಾರ ಹೋಮ ಹವನ ಅವ್ರವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅದು ಅವ್ರಿಗೆ ಬಿಟ್ಟಿತ್ತು. ಈ ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅದು ನಡೀತಲೇ ಇರುತ್ತೆ. ನಡೆಸ್ಕೊಳ್ಳೋರಿರೋವರೆಗೂ ನಡೆಸೋರಿರೋವರೆಗೂ. ಹೌದು, ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ. ಆದರೆ ಮೂಢನಂಬಿಕೆ ಅನ್ನೋದಿದೆ, ದೇವರ ಹೆಸರು ಹೇಳ್ಕೊಂಡು ವಾಮಾಚಾರ ನಡೆಯುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅನ್ನೋದಿದೆಯಲ್ಲ, ಅದು ಕಾನೂನಾತ್ಮಕ ಬಾಹಿರ, ಅದೆಲ್ಲೋ ನಡೆಯಲ್ಲ ಅಂತ ನಾನು 38 ವರ್ಷದಿಂದಲೂ ಹೇಳ್ಕೊಂಡು ಬಂದಿದ್ದೀನಿ. ಹಾಗಾದರೆ ನೀವು ಈ ಬ್ಲ್ಯಾಕ್ ಮ್ಯಾಜಿಕನ್ನು ಮುಂದುವರಿಸ್ತೀರಾ ಅಥವಾ ಇಲ್ಲಿಗೆ ಕಟ್ ಮಾಡ್ತೀರಾ? ನಿಮ್ಮ ಒಂದು ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಇದು ಯಾಕೋ ನನಗೂ ಸರಿ ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂದ್ಕೊಂಡಿದ್ದೀನಿ. ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ 260 ರೂಪಾಯಿಗಳನ್ನು ಪಾವತಿಸಿ. ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ, ಹುಟ್ಟಿದ ದಿನ, ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ. ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ. ಸಂಸ್ಥೆಯ ಕಡೆಯಿಂದ ನಿಮಗೆ ID ಕಾರ್ಡ್ ಅನ್ನು ತಲುಪಿಸಲಾಗುವುದು. ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ. ಸಂಸ್ಥೆಯ ಪ್ರತಿಯೊಂದು ನಡೆಯಲು ನೀವು ಜೊತೆಯಾಗುತ್ತೀರಿ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ.